ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಬೆಳಗ್ಗೆ 8:30 ಮಲೆನಾಡಿನ ಶಿವಮೊಗ್ಗ. ಬೆಳಗಿನ ಚಳಿ. ಹೊರಗಡೆ ಇಬ್ಬರು ಹೆಣ್ಣು ಮಕ್ಕಳು ಕಾಯ್ತಾ ಇದ್ದರು, ಜೊತೆಗೆ ವಕೀಲರು. ಒಬ್ಬಳು ಹೆಂಡತಿ, ಇನ್ನೊಬ್ಬಳು ಸಹೋದರಿ. ಅಂತೂ ಇಂತೂ 8:30 ಕೆಲವೇ ಸೆಕೆಂಡುಗಳಲ್ಲಿ ಆತ ಹೊರಗಡೆ ಬಂದ. ಆತ ಇನ್ಯಾರೂ ಅಲ್ಲ, ಚಿನ್ನಯ್ಯ ಅಥವಾ ಭೀಮ ಅಥವಾ ಮುಸುಕುದಾರಿ. ಇಡೀ ಈ ಧರ್ಮಸ್ಥಳದ ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣದ ಕೇಂದ್ರ ವ್ಯಕ್ತಿ. ಆತ ಸತ್ಯ ಹೇಳಿದ್ದಕ್ಕಾಗಿ ಈ ನೋವನ್ನು, ಅಸಹಾಯಕತೆಯನ್ನು ಅನುಭವಿಸಬೇಕಾಯ್ತಾ? ಆತ ಸತ್ಯ ಹೇಳಿದ್ದಕ್ಕಾಗಿ ಅವರ ಹೆಂಡತಿ ಮತ್ತು ಸಹೋದರಿ ಹಾಗೂ ಅವರ ಸಂಬಂಧಿಕರು ನೋವಿನಲ್ಲಿ ಬೇಯಬೇಕಾಯ್ತಾ? ಈ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಕೇಳಲೇಬೇಕಾಗಿದೆ. ಯಾಕೆಂದರೆ ಆತನಿಗೆ ಬುರುಡೆ, ಷಡ್ಯಂತರ, ಎಲ್ಲಿಂದ ಹಣ ಬಂತು, ಯಾರೋ ದುಡ್ಡು ಕೊಟ್ಟರು ಅನ್ನೋ ಮಾತನ್ನು ಆಡ್ತಾ ಇದ್ದವರು ಹಲವರು. ಆತನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಇದ್ದವರು ಹಲವರು. ಆದರೆ ಆತ ಎದುರಿಸಿದ ಪರಿಸ್ಥಿತಿ, ಒತ್ತಡದ ಬಗ್ಗೆ ಯಾರೂ ಯೋಚನೆ ಮಾಡಲೇ ಇಲ್ಲ. ಆತನಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದ್ದು ನವೆಂಬರ್ 24ರಂದು. ಆದರೆ ಆತ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆಂದರೆ ಆತ 1,00,000 ಭದ್ರತಾ ಠೇವಣಿ ನೀಡಬೇಕಾಗಿತ್ತು. ಆತನ ಬಳಿ ಹಣ ಇರಲಿಲ್ಲ. ಆತನ ಹೆಂಡತಿಯ ಬಳಿ ಹಣ ಇರಲಿಲ್ಲ. ಆತನ ಸಹೋದರಿಯ ಬಳಿ ಹಣ ಇರಲಿಲ್ಲ. ಆತನಿಗೆ ಯಾರೂ ಕೂಡ ಭದ್ರತಾ ಠೇವಣಿಯ ಹಣವನ್ನು ಕೊಡೋದಕ್ಕೆ, 1,00,000 ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಹೆಂಡತಿ ಮತ್ತು ಸಹೋದರಿ ಅವರು ನಿನ್ನೆ ಶಿವಮೊಗ್ಗಕ್ಕೆ ತೆರಳಿ 1,00,000 ವ್ಯವಸ್ಥೆ ಮಾಡಿಕೊಟ್ರು. ಸೊ 1,00,000 ವ್ಯವಸ್ಥೆ ಮಾಡುವುದಕ್ಕಾಗಿ ಆತ ಸುಮಾರು 15 ದಿನಗಳ ಕಾಲ ಜೈಲಿನಲ್ಲಿ ಕಳಿಬೇಕಾಯಿತು. ಆತನಿಗೆ ಇನ್ಯಾರೋ ಪಿತೂರಿ ಮಾಡಿದರೆ, ಇನ್ಯಾರೋ ಹಣ ಕೊಟ್ಟಿದ್ದರೆ ಆತ 1,00,000 ಭದ್ರತಾ ಠೇವಣಿಗಾಗಿ ಆತನ ಕುಟುಂಬ ಒದ್ದಾಡಬೇಕಾಗಿತ್ತ? ಆತನಿಗೆ ಮೊದಲಿದ್ದ ವಕೀಲರು ಅವರನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯ ಇತ್ತ? ಆತ ಹಣ ಕೊಟ್ಟಿದ್ರೆ ಜಗತ್ತಿನ ಯಾವ ವಕೀಲರು ಬೇಕಾದರೂ ಬರ್ತಿದ್ರು, ಯಾರ ಪರವಾಗಾದರೂ ವಾದ ಮಾಡ್ತಿದ್ರು. ಅವನ ಬಳಿ ಹಣ ಇರಲಿಲ್ಲ. ಆತನ ಬಳಿ ಸತ್ಯ ಇತ್ತು, ಆದರೆ ಆ ಸತ್ಯವನ್ನು ತಿರುಚಲಾಗಿತ್ತು, ಒತ್ತಡ ಹೇರಲಾಗಿತ್ತು. ಆತ ಹೇಳಿದ ಸತ್ಯವನ್ನೇ ಆತನೇ ಸುಳ್ಳಾಗಿ ಹೇಳಿ ಆತ ಸುಳ್ಳಿನ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಬೇಕಾಯಿತು. ಇದು ಸತ್ಯ ಮಾತನಾಡಿದರೆ ಸಿಗುವ ಪ್ರತಿಫಲವ? ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಆತ ಸುಮಾರು 2 ವರ್ಷಗಳ ಹಿಂದೆಯೇ ತಾನು ಹೆಣಹೂತ ಬಗ್ಗೆ ಮಾತನಾಡಿದ್ದ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಮನೆಯಲ್ಲಿ ಮಾತನಾಡಿದ್ದ. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಬಿಡುಗಡೆ ಆಗಿವೆ. ಆವಾಗ ಆತ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅವನು ಸುಳ್ಳು ಹೇಳಬೇಕಾಗಿತ್ತು? ಅವನಿಗೆ ಹಣ ಸಿಗ್ತಾ, ಆಸ್ತಿ ಸಿಗ್ತಾ, ಮನೆ ಸಿಗ್ತಾ, ಕಾರ್ ಸಿಗ್ತಾ, ಏನು ಸಿಗ್ತಾ ಅವನಿಗೆ? ಸುಳ್ಳು ಹೇಳ್ದ ಅಂತ ಅನ್ನೋದಕ್ಕೆ ಆತ ಹೇಳ್ದ. ಅದು ಆದ ಮೇಲೆ ಸೌಜನ್ಯಾಪರ ಹೋರಾಟಗಾರರ ಜೊತೆ ಆತ ಓಡಾಡ್ದ. ಅವರು ಆತನನ್ನು ಕರೆದುಕೊಂಡು ಒಕ್ಕಲಿಗರ ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿಯವರ ಬಳಿ ಕರ್ಕೊಂಡು ಹೋದರು. ಸೊ ಎಲ್ಲರೂ ಅಂದ್ಕೊಂಡಿದ್ದರು ನಿರ್ಮಲಾನಂದ ಸ್ವಾಮೀಜಿ ಒಕ್ಕಲಿಗರ ಸ್ವಾಮೀಜಿ. ಒಬ್ಬ ಒಕ್ಕಲಿಗರ ಹೆಣ್ಣು ಮಗಳಿಗಾದ ಅನ್ಯಾಯ ಇದೆಯಲ್ಲ, ಆತ ಮೇಲೆ ನಡೆದ ದೌರ್ಜನ್ಯ ಇದೆಯಲ್ಲ, ಅದರ ವಿರುದ್ಧ ಸ್ವಾಮೀಜಿ ಎದೆ ಸೆಟೆದು ನಿಲ್ತಾರೆ ಅಂತ. ಸೊ ಚಿನ್ನಯ್ಯ ಹೋದಂಥ ಸಂದರ್ಭದಲ್ಲಿ ಎಲ್ಲವನ್ನು ವಿವರಿಸಿದಾಗ ಸ್ವಾಮೀಜಿ ಅಂತಹ ಧೈರ್ಯವನ್ನು ಪ್ರದರ್ಶಿಸಿದರು. ನಮ್ಮ ಜಾತಿಯ ಹೆಣ್ಮಗಳು, ಅವಳ ರಕ್ಷಣೆ ನಮ್ಮ ಧರ್ಮ, ನಾವು ಮಾಡ್ತೀವಿ ಅಂದರು. ಹೋದವರು ಸಂತೋಷಪಟ್ಟರು. ಆಶ್ವಾಸನೆ ನೀಡುವ ಸಂತೋಷ ಹಾಗೇನೆ ಅಲ್ವಾ? ಚಿನ್ನಯ್ಯ ಸಂತೋಷಪಟ್ಟ. ನಿರ್ಮಲಾನಂದ ಸ್ವಾಮೀಜಿ ಅಂತ ಸ್ವಾಮೀಜಿಯವರೇ ನಮ್ಮ ಬೆಂಬಲಕ್ಕೆ ನಿಂತರೆ ಸತ್ಯ ಹೊರಗೆ ಬರುತ್ತೆ ಅಂದ್ಕೊಂಡ. ಉಳಿದ ಸೌಜನ್ಯಪರ ಹೋರಾಟಗಾರರು ಹಾಗೆ ಅಂದ್ಕೊಂಡ್ರು. ಆದರೆ ಸಮಯ ಕಳೆದ ಹಾಗೆ ನಿರ್ಮಲಾನಂದ ಸ್ವಾಮೀಜಿ ಬದಲಾಗಿದ್ದರು.
ಅವರಿಗೆ ಧರ್ಮಸ್ಥಳದ ಆಶೀರ್ವಾದ ಬೇಕಾಗಿತ್ತೋ, ಧರ್ಮಸ್ಥಳಕ್ಕೆ ಇವರ ಆಶೀರ್ವಾದ ಬೇಕಾಗಿತ್ತೋ, ಯಾರ ಆಶೀರ್ವಾದ ಯಾರಿಗೆ ಬೇಕಾಗಿತ್ತೋ, ಯಾರ ಆಶೀರ್ವಾದ ಯಾರಿಗೆ ಕೊಡಿಸಿದ್ರು, ನಿರ್ಮಲಾನಂದ ಸ್ವಾಮೀಜಿ ಬದಲಾದರು. ಚಿನ್ನಯ್ಯ ಮತ್ತು ಸೌಜನ್ಯ ಪರ ಹೋರಾಟಗಾರರು ನ್ಯಾಯಕ್ಕಾಗಿ ಹೋರಾಟ ನಡೆಸುವುದರಲ್ಲಿದ್ದರು. ಅಷ್ಟರಲ್ಲಿ ಈ ಬದಲಾದಂತಹ ಸನ್ನಿವೇಶದಲ್ಲಿ SIT ಚಿನ್ನಯ್ಯನ ಮೇಲೆ ಒತ್ತಡ ಹೇರಿತು ಅನ್ನುವ ಹಲವು ವರದಿಗಳಿವೆ. ಕೆಳಹಂತದ ಅಧಿಕಾರಿಗಳು ಅವರನ್ನು ಬೆದರಿಸಿದರು. ಚಿನ್ನಯ್ಯ ನಿಸ್ಸಹಾಯಕನಾಗ್ತಾ ಹೋದ. ಅದು ಪೊಲೀಸರ ಕಸ್ಟಡಿಯಲ್ಲಿ ಇದ್ದವರಿಗೆ ಅದರ ಕಷ್ಟ ಗೊತ್ತಿರುತ್ತೆ. ಕಸ್ಟಡಿಯಲ್ಲಿ ಬೀಳುವ ಒತ್ತಡ ಇದೆಯಲ್ಲ, ಆ ಒತ್ತಡವನ್ನು ತಡೆದುಕೊಳ್ಳೋದು ಅಂಥ ಸುಲಭ ಅಲ್ಲ. ಒಂದು ಹಂತಲ್ಲಿ ಅನಿಸ್ಬಿಡುತ್ತೆ, ಸಾಕಪ್ಪ ನಮಗೆಲ್ಲ ಯಾಕೆ ಇದು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬದುಕಬೇಡ ಸಾಲಿ. ಸತ್ಯ ಮಾತನಾಡುವ ಶಕ್ತಿ ಆವಾಗ ಕುಂತಾ ಹೋಗುತ್ತೆ. ಇನ್ನೊಂದೆಡೆ ಬಂದ ಮಾಹಿತಿಯ ಪ್ರಕಾರ ಹಲವರು ಯಾರದೋ ಪರವಾಗಿರುವವರು ಚಿನ್ನಯ್ಯ ಅವರ ಕುಟುಂಬದವರನ್ನ ಬೆದರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆಕೆ ಅವರ ಸೋದರಿಯನ್ನು ಹಾಗೆಯೇ ಹೆಂಡತಿಯನ್ನು. ಆ ಬೆದರಿಕೆ ಯಾವ ರೀತಿ ಇತ್ತು ಅಂತಂದರೆ, ಅವರು ಕೂಡ ಯಾವುದೋ ರೀತಿಯ ಹೇಳಿಕೆಯನ್ನು ನೀಡುತ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಬುರುಡೆ ಮಾಧ್ಯಮಗಳು, ನಾನು ಈ ಪ್ರಕರಣದಲ್ಲಿ ಇರುವವರನ್ನ ಬುರುಡೆ ಅಂತ ಹೇಳಲ್ಲ, ಇವತ್ತು ಬುರುಡೆ ಚಿನ್ನಯ್ಯನ ಬಿಡುಗಡೆ, ಬುರುಡೆ ಚಿನ್ನಯ್ಯ ಅಂತ ಮಾಧ್ಯಮಗಳು ಹೊಡ್ಕೊತಾ ಇವೆ ಕೆಲವು. ಅಲ್ಲ, ಬುರುಡೆ ಮಾಧ್ಯಮ. ಈ ಬುರುಡೆ ಮಾಧ್ಯಮ ಅವರ ಕುಟುಂಬದ ಹಿಂದೆ ಬಿತ್ತು. ಅಲ್ಲಿ ಹೋದರು, ಸಹೋದರಿಯ ಮನೆಗೆ ಹೋದರು, ಅವರ ಹೆಂಡತಿಯ ಮನೆಗೆ ಹೋದರು, ಮೊದಲ ಹೆಂಡತಿಯ ಮನೆಗೆ ಹೋದರು. ಒಬ್ಬ ಸಾಮಾನ್ಯ ದಲಿತ ವರ್ಗದ ಕುಟುಂಬ ಇದನ್ನು ಹೇಗೆ ಫೇಸ್ ಮಾಡಿರ್ಬೋದು ಯೋಚನೆ ಮಾಡಿ. ಸೊ ಆ ಒತ್ತಡಕ್ಕೆ ತಡೆಯೋದಕ್ಕಾಗ್ದೇ ಅವರು ಯಾವ್ಯಾವುದೋ ರೀತಿ ಹೇಳಿಕೆಗಳು ನೀಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಹೇಳಿಕೆಗಳನ್ನು ಇಟ್ಟುಕೊಂಡು ಮಾಧ್ಯಮಗಳು ತಿರುಚಿ ಬುರುಡೆ ಬಿಡೋದಕ್ಕೆ ಪ್ರಾರಂಭ ಮಾಡಿದ್ರು. ಚಿನ್ನಯ್ಯ ಒಳಗಡೆ ಹತಾಶನಾಗ್ತಾ ಇದ್ದ. ಚಿನ್ನಯ್ಯ ಆತನಿಗೆ ಎಂಥ ಸ್ಥಿತಿ ಬಂದಿತ್ತು ಅಂದರೆ, ಅವನು ಯಾವಾಗ SIT ವಿಚಾರಣೆ ಪ್ರಾರಂಭ ಆಯಿತು ಆಗ ಅವನಿಗೆ ಸುಳ್ಳು ಹೇಳುವುದು ಅನಿವಾರ್ಯ ಅಂತ ಅನ್ನಿಸಿರಬೇಕು. ಆದ್ದರಿಂದ ಆತ ಮೊದಲು ಎಲ್ಲಿ ಹೆಣಹೂತ ಗುರುತು ಮಾಡಿದ 17 ಗುರುತು, ಅದು ಹೆಣಹೂತ ಜಾಗನೇ ಆಗಿರಲಿಲ್ಲ. ಆದರೂ ಅವನಿಗೆ ಗೊತ್ತಿಲ್ಲದೆ 2 ಪಾಯಿಂಟ್ನಲ್ಲಿ ಪಕ್ಕದಲ್ಲಿ ಆಗ ಅಲ್ಲಿ ಅವಶೇಷಗಳು, ಮೂಳೆಗಳು ದೊರಕು. ಅದು ಚಿನ್ನಯ್ಯನಿಗೆ ಶಾಕಿಂಗ್ ಆಗಿತ್ತು. ಯಾಕೆಂದರೆ ಅವನ ಮೇಲೆ ಯಾವ ರೀತಿಯ ಒತ್ತಡ ಇತ್ತು ಅಂತ ಅಂದರೆ, ಆತ ಎಲ್ಲಿ ಹೆಣ ಹೂತಿದ್ದಾನೆ ಅಂತ ಹೇಳ್ತಾನೋ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ತೋರಿಸ್ದ ಅಂತ ಹೇಳಲಾಗ್ತಾ ಇದೆ. ಭಾಳಷ್ಟು ಜನ ಅದನ್ನೇ ಹೇಳ್ತಾ ಇದ್ದಾರೆ, ಅವ್ನು ತೋರಿಸೇ ಇಲ್ಲ ಆ ಜಾಗವನ್ನು. ಯಾಕಂದರೆ ಒತ್ತಡ ಆ ರೀತಿ ಇತ್ತು. ಅದೂ ಈ ಸಮಾಜದಲ್ಲಿ ಕೆಳ ವರ್ಗದ ಜನ ಸಮುದಾಯದಿಂದ ಬಂದವರು ಇರ್ತಾರಲ್ಲ, ಜೀವನ ಪೂರ್ತಿ ದೌರ್ಜನ್ಯ, ಅಸಹಾಯಕತೆ ಇಂಥದ್ರಲ್ಲಿ ಬದುಕಿದವರು, ಶೋಷಣೆಯಲ್ಲಿ ಬದುಕಿದವರು, ಅಸ್ಪೃಶ್ಯತೆಯಲ್ಲಿ ಬದುಕಿದವರು, ಅಂಥ ಹಿನ್ನೆಲೆಯಿಂದ ಬಂದಂಥ ಆತನಿಗೆ ಎಲ್ಲಿ ಅದನ್ನೆಲ್ಲ ಎದುರಿಸುವ ಶಕ್ತಿ ಬರುತ್ತೆ? ಯಾವುದೋ ಒಂದು ಸಂದರ್ಭದಲ್ಲಿ ಆತನಿಗೆ ಅನ್ನಿಸಿತ್ತು, ಇದು ಭಾರ, ಅದು ನಮ್ಮಲ್ಲಿ ಹೆಣಭಾರ ಅಂತಾರೆ. ಈ ಹೆಣಭಾರ ಅನ್ನೋದಿರುತ್ತಲ್ಲ, ಹೆಣ ಹೂತ ಭಾರವೂ ಆಗಿರುತ್ತೆ ಅಂತ ಅದನ್ನು ಹೇಳಬೇಕು ಅಂತ ಆತನಿಗೆ ಅನ್ನಿಸಿರ್ಬೋದು. ಅದನ್ನು ಯಾಕೆ ಸಂಶಯದಿಂದ ನೋಡಬೇಕು? ಯಾಕೆಂದರೆ ಆತ ಏನಾದರೂ ಷಡ್ಯಂತರದ ಭಾಗ ಆಗಿದ್ದರೆ ಆತ 1 ಲಕ್ಷ ರೂಪಾಯಿ ಠೇವಣಿ ಹಣವನ್ನು ಕಟ್ಟುವುದಕ್ಕೆ ಆಗದೇ 15 ದಿನಗಳ ಕಾಲ ಜೈಲಲ್ಲಿರೋ ಸ್ಥಿತಿ ಬರ್ತಿರಲಿಲ್ಲ. ಐ ಆಮ್ ವೆರಿ ಮಚ್ ಕ್ಲಿಯರ್ ಅಬೌಟ್ ದ್ಯಾಟ್. ಆತ ಏನೋ ದುಡ್ಡು ಮಾಡಿದ್ದರೆ, ದುಡ್ಡಿದ್ದರೆ ಸಹೋದರಿ ಹತ್ರ ಹೆಂಡತಿ ಹತ್ರ ಕೊಡ್ತಿದ್ದ. ಈತ ಯಾವಾಗ ಷರತ್ತುಬದ್ಧ ಜಾಮೀನು ಸಿಗುತ್ತೋ ತಕ್ಷಣ ಅವರು ಓಡಿ ಬರ್ತಿದ್ರು, 1 ಲಕ್ಷ ರೂಪಾಯಿ ಕೊಟ್ಟು ಬಿಡುಗಡೆ ಮಾಡ್ಕೊಂಡು ಹೋಗ್ತಿದ್ರು ಅಲ್ವಾ. ಆತ ಇನ್ನೊಂದು ದಿನ ಜೈಲಲ್ಲಿ ಇರೋದು ಬೇಡ ಅಂತಿದ್ರು. ಆದರೆ ಅವ್ರ ಬಳಿ ಹಣ ಇರಲಿಲ್ಲ. ಏನಿದರ ಅರ್ಥ? ಅವನ ಕೈಯಲ್ಲಿ ಹಣ ಇರಲಿಲ್ಲ ಅನ್ನುವುದೇನೆ, ಅವ್ರ ಕುಟುಂಬದ ಬಳಿ ಕೈಯಲ್ಲಿ ಹಣ ಇಲ್ಲ ಅನ್ನೋದೇನೆ ಆತನ ಪ್ರಾಮಾಣಿಕತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತೆ. ಆತ ಈ ದುಡ್ಡಿಗಾಗಿ ಇದನ್ನು ಮಾಡಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಆತ ದುಡ್ಡಿಗಾಗಿ ಮಾಡಿದರೆ, ಎಲ್ಲಿಂದಲೂ ದುಡ್ಡು ಬಂದಿದ್ದರೆ SIT ಇಷ್ಟೊಂದು ಬಿಡ್ತಾ ಇರಲಿಲ್ಲ ಅವನ್ನ. ಯಾಕೆಂದರೆ SITಯ ಒಳಗಡೆ ಇರುವ ಅವರು ಏನಿದ್ದಾರೆ, ಅವರಿಗೆ ಹಲವು ಅಧಿಕಾರಿಗಳು ರಾಜಕೀಯ ಒತ್ತಡದಿಂದ ಬಂದವರಾಗಿದ್ದರು, ಅವ್ರನ್ನ ಸೇರಿಸಲಾಗಿತ್ತು. ಇನ್ನೂ ಕೆಲವರು ದೊಡ್ಡವರ ಒತ್ತಡದಲ್ಲಿದ್ದರು. ಅವರು ಹಾಗೇನಾದರೂ ಇದ್ದಿದ್ದರೆ ಚಿನ್ನಯ್ಯನನ್ನು ಇನ್ನಷ್ಟು ಇದು ಮಾಡ್ತಾಯಿದ್ರು.
ಆತನ ಹತ್ರ ದುಡ್ಡಿದ್ದರೆ ಇನ್ನೊಂದಿದ್ದರೆ ಮತ್ತೊಂದಿದ್ದರೆ. ಈಗ ನೋಡಿದರೆ ಆತನ ಬಳಿ ಹಣ ಇದ್ದಂತೆ ಕಾಣಲ್ಲ. ಹಣ ಇದ್ದಂತೆ ಕಾಣಲ್ಲ. ಹಣ ಇಲ್ಲ ಅನ್ನುವುದೇ ಆತನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಈ ಘಟನೆ ವಿವರ ಎಲ್ಲ ಗೊತ್ತಿದೆ ನಿಮಗೆ. ಅವರಿಗೆ ಮಂಗಳೂರಿನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ನವೆಂಬರ್ 24ರಂದು ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿತು. ಜಾಮೀನು ಪಡೆಯೋದಕ್ಕೆ 1 ಲಕ್ಷ ರೂಪಾಯಿ ಭದ್ರತಾ ಠೇವಣಿ ನೀಡಬೇಕು ಅಂತ ಹೇಳಲಾಗಿತ್ತು. ಅದು ಆತನ ಬಳಿ ಇರಲಿಲ್ಲ. ಆತನ ಪತ್ನಿ ಮಲ್ಲಿಕಾ ಅಂತ ಸಹೋದರಿ ಅವರು ವಕೀಲರ ಜೊತೆ ಇವತ್ತು ಬಂದಿದ್ದರು. ಸೊ ಇಡೀ ಶಿವಮೊಗ್ಗ ಜೈಲಿನ ಎದುರುಗಡೆ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಾಧ್ಯಮದವರಿಗೆ ಅಲ್ಲಿ ನಿರ್ಬಂಧ ಹೇರಲಾಗಿತ್ತು. ಯಾಕೆಂದರೆ ಅದು ಭಾಳ ಒಳ್ಳೆಯದಾಯಿತು. ಇಲ್ಲದ್ರೆ ಇವ್ರು ಗೂಟ ಹಿಡಿದ್ಬಿಟ್ಟು ಯಾವುದೋ ಸಜೆಸ್ಟಿವ್ ಕ್ವೆಶ್ಚನ್ ಕೇಳಿ ನೀವು ಸುಳ್ಳು ಹೇಳಿದ್ದೀರಿ ಹೌದಾ ಅನ್ನೋದು, ಹೌದು ಅನ್ಸೋದು, ಇಂಥ ಕೃತ್ಯಗಳೆಲ್ಲ ನಡೀತಾ ಇತ್ತು. ಅದರಿಂದ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಇವನ ಬಂಧನ ಆಗಿದ್ದು ಗೊತ್ತಿದೆ, ಆಗಸ್ಟ್ ತಿಂಗಳಲ್ಲಿ 23ನೇ ತಾರೀಕು ಅಂತ ಕಾಣುತ್ತೆ ಬಂಧನ ಆಗಿತ್ತು. ಯಾಕೆಂದರೆ ಆತ ಸುಳ್ಳು ಹೇಳಿದ್ದಾನೆ ಅನ್ನೋ ಒಂದು ಆರೋಪದ ಮೇಲೆ. ಸೊ ಈಗಿರುವ ಪ್ರಶ್ನೆ ಅದೇನೆ, ಒಂದು ಬಡ ಜೀವದ ಮೇಲೆ ಸುಳ್ಳಿನ ಆರೋಪ ಹೊರಿಸಿ ಜೈಲಿಗಟ್ಟು ಬಿಟ್ಟರಲ್ಲ, ಅವರಿಗೆ ಸತ್ಯ ಹೊರಗೆ ಬರೋದಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ ತರೋದಕ್ಕೆ? ಆತ ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ 1000 ದಾರಿಗಳಿದ್ವು. ಆದರೆ ಅದನ್ನು ಯಾವುದೂ ಮಾಡದೆ ಆತ ಮೊದಲು ಸತ್ಯ ಹೇಳಿದವನು ನಂತರ ಸುಳ್ಳು ಹೇಳುವಂತೆ ಮಾಡಿಸಿದವರು ಯಾರು ಆ ಕೆಲಸವನ್ನು ಮಾಡಿಸಿದ್ರು? ಆ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವ? ಆ ಚಿನ್ನಯ್ಯ ಅನ್ನುವ ಆ ದಲಿತ ವ್ಯಕ್ತಿ ಈಗ ಹೊರಗೆ ಬಂದ ಮೇಲೂ ಇನ್ನು ಮಾಧ್ಯಮಗಳು ಅವನ ಮೇಲೆ ಬುರುಡೆ ಅಂತ ಬುರುಡೆ ಬಿಡ್ತಾ ಇದೆ. ಇದನ್ನು ನಾನು ದೌರ್ಜನ್ಯ ಅಂತೀನಿ. ಇದು ದೌರ್ಜನ್ಯವೇ? ಇದು ಮಾಧ್ಯಮ ನಡೆಸುತ್ತಿರುವ ದೌರ್ಜನ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಆತ ಸುಳ್ಳು ಹೇಳಿದ್ನೋ ಸತ್ಯ ಹೇಳಿದ್ನೋ ಅಲ್ಟಿಮೇಟ್ಲಿ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆದರೆ ಅದಕ್ಕೂ ಮೊದಲು ಈ ಒಂದು ಸ್ಟುಡಿಯೋದಲ್ಲಿ ಏರ್ ಕಂಡೀಷನ್ನಲ್ಲಿ ರೂಮಲ್ಲಿ ಕೂತಂಥವ್ರು ಇದ್ದಾರಲ್ಲ, ಅವರು ಸತತವಾಗಿ ಚೆನ್ನೈನ ಮೇಲೆ ದೌರ್ಜನ್ಯವನ್ನು ನಡೆಸ್ತಿದ್ದಾರೆ. ಆತನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಿದ್ದಾರೆ. ಸತ್ಯ ಬರುವುದಕ್ಕಿಂತ ಮೊದಲು, ಹೊರಗೆ ಬರುವುದಕ್ಕಿಂತ ಮೊದಲು ಅವರು ನ್ಯಾಯಾಧೀಶರಂತೆ ತಾವೇ ತೀರ್ಮಾನವನ್ನು ಕೊಡ್ತಾ ಇದ್ದಾರೆ. ಇದು ಬಹುದೊಡ್ಡ ದೌರ್ಜನ್ಯ. ಒಬ್ಬ ಬಡವನ ಮೇಲೆ ಅವರ ಈ ರೀತಿ ಒಂದು ಬಡ ಜೀವ, ಅವನು ಸ್ಯಾನಿಟರಿ ಕೆಲಸ ಮಾಡಿ ಬದುಕ್ತಾ ಇದ್ದವನು, ಅವನು ಯಾವುದೋ ಸ್ಟುಡಿಯೋದಲ್ಲಿ ಕುಳಿತು ರಾಜಕಾರಣಿಗಳ ಜೊತೆ ಚರ್ಚೆ ಮಾಡ್ತಾ ಕುಳಿತವನಲ್ಲ. ಹಾಗೆಯೇ ನಮ್ಮ ಮಾಧ್ಯಮದಲ್ಲಿರುವವರ ಹಾಗೆ 4-6 ಮನೆಗಳು 10 ಸೈಟ್ಗಳು 25 ಇಟ್ಕೊಂಡವನಲ್ಲ. ಅವನು ಸಾಮಾನ್ಯ ಬಡ ವ್ಯಕ್ತಿ. ಆ ಥರ ಬದುಕನ್ನು ನಾಶಪಡಿಸುವುದಕ್ಕೆ ನೀವು ಯಾರಿಂದ ಪಡೆದಿದ್ದೀರಿ? ಏನನ್ನು ಪಡೆದಿದ್ದೀರಿ? ಉತ್ತರಿಸ್ಬೇಕಲ್ವ? ಸೊ ನೀವು ಉತ್ತರ ಕೊಡಲ್ಲ ಗೊತ್ತು ನನಗೆ. ಆದರೆ ಸತ್ಯ ಇದೆಯಲ್ಲ, ಒಂದಲ್ಲ ದಿನ ಹೊರಗೆ ಬಂದೇ ಬರುತ್ತೆ ಅಂತ. ಚಿನ್ನಯ್ಯ ಹೊರಗೆ ಬಂದಿದ್ದಾನೆ. ಸೊ ಅವನು ನೀಡಿರುವ 2 ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅನ್ನೋದು ಅವನಿಗೆ ಹೇಳಬೇಕಾಗಿದೆ. ಅವನು ಯಾರೋ ಒಬ್ಬರು ವಕೀಲರು ಜೊತೆಗಿದ್ದಾರೆ. ಮೊದಲು 183 ಪ್ರಕಾರ ಮೊದಲು ನೀಡಿದ ಹೇಳಿಕೆ ಸತ್ಯನ? ಆದರೆ ಅದೇ 183 ಮೇಲೆ 2ನೇ ಬಾರಿ ನೀಡಿದ ಹೇಳಿಕೆ ಸತ್ಯನ? ಸತ್ಯ ಇರಲೇಬೇಕು. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಾಗಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.